ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈ ದಿನ ಮುಖ್ಯವಾದ ವಿಷಯವನ್ನು ತಂದಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ಲಕ್ಷ್ಮೀ ದೇವಿಯನ್ನು ಯಾರು ಇಷ್ಟಪಡೋದಿಲ್ಲ ಅಲ್ವಾ? ಎಲ್ರಿಗೂ ಕೂಡ ಲಕ್ಷ್ಮೀ ದೇವಿ ಅಂದರೆ ತುಂಬಾ ಇಷ್ಟ. ಎಲ್ಲರೂ ಮನೆಯಲ್ಲೂ ಕೂಡ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆಗಿದ್ದಾಗ ಲಕ್ಷ್ಮೀ ದೇವಿಯನ್ನು ನಾವು ಯಾವ ರೀತಿ ಆರಾಧನೆ ಮಾಡಬೇಕು, ಹಾಗೆ ಲಕ್ಷ್ಮೀ ದೇವಿ ಎಲ್ಲಿ ನೆಲೆಸಿರ್ತಾರೆ ಅಂದರೆ ಯಾವ ಯಾವ ವಸ್ತುಗಳಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥಳ ಇರುತ್ತೆ ಅಂದರೆ, ಇನ್ನೂ ನಿಮಗೆ ಡೀಟೇಲಾಗಿ ಹೇಳಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಯಾವುದ್ರಲ್ಲಿ ಇರುತ್ತೆ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ನಮ್ಮ ಸಂಪ್ರದಾಯದಲ್ಲಿ ಲಕ್ಷ್ಮೀ ದೇವಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನಾವು ಕೊಟ್ಟಿದ್ದೀವಿ. ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ರಿಗೂ ಕೂಡ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಇನ್ನು ಅತಿ ಮುಖ್ಯವಾಗಿ ಹೇಳಬೇಕು ಅಂದರೆ, ದೇವಿಯ ಅನುಗ್ರಹ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ದುಃಖ ಸಂತೋಷವನ್ನು ಪಡ್ಕೋಬೋದು. ಹೆಂಗಂತ ಅಂದರೆ, ಲಕ್ಷ್ಮೀ ದೇವಿಯ ಅನುಗ್ರಹ ಇದ್ದರೆ ಮಾತ್ರನೇ ಅಲ್ವಾ ನಮ್ಮ ಜೀವನದಲ್ಲಿ ನಾವು ದುಡ್ಡನ್ನು ಸಂಪಾದನೆ ಮಾಡ್ಕೊತೀವಿ, ಸಂಪತ್ತನ್ನು ಗಳಿಸ್ತೀವಿ, ಐಶ್ವರ್ಯವನ್ನು ಸಂಪಾದನೆ ಮಾಡ್ತೀವಿ. ಲಕ್ಷ್ಮೀ ದೇವಿ ಅನುಗ್ರಹನೇ ಇಲ್ಲ ನಮ್ಮ ಮೇಲೆ ಅಂತಂದರೆ ಇದು ಯಾವುದನ್ನು ನಾವು ಸಂಪಾದನೆ ಮಾಡೋದಕ್ಕೆ ಆಗಲ್ಲ. ಮತ್ತು ನಮಗೆ ಇದು ನಾನೇನೇನು ಹೇಳಿದೆ ಇವಾಗ, ಅದು ಎಲ್ಲದರ ಕೊರತೆ ನಮಗೆ ಬರುತ್ತೆ. ಸಂಪತ್ತು, ದುಡ್ಡು, ಐಶ್ವರ್ಯ ಎಲ್ಲನೂ ಕೂಡ ಇದು ಎಲ್ಲ ಕೊರತೆ ನಮಗೆ ಕಾಡುತ್ತೆ. ಹಂಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ರಿಗೂ ಕೂಡ ಆಗಲೇಬೇಕು. ಅಂತ ಕೆಲವೊಂದು ವಸ್ತುಗಳು ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಯಾವ್ಯಾವುದ್ರಲ್ಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಲಕ್ಷ್ಮೀ ದೇವಿ ಅಂತ ಅಂದರೆ ನಾವು ನೋಡೋದಾದರೆ, ನಾವು ತುಂಬ ವಿಧಾನದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಅಲ್ವಾ? ದನದ ರೀತಿಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ. ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಅಲ್ವಾ? ದೀಪಾವಳಿನಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ವಿಶೇಷವಾಗಿ ಮಾಡ್ತೀವಿ. ಮತ್ತು ಧಾನ್ಯ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ತೀವಿ. ಮರಗಳಲ್ಲಿ, ಸಸ್ಯಗಳಲ್ಲಿ, ಹೂಗಳಲ್ಲಿ, ಎಲೆಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಲಕ್ಷ್ಮಿಯ ವಾಸಸ್ಥಳ ಇರುತ್ತೆ. ಹಾಗೆ ಲಕ್ಷ್ಮಿ ನೆಲೆಸಿರುವಂತಹ ಒಂದು ವಸ್ತುಗಳನ್ನು ನಾವು ಪೂಜೆಯನ್ನು ಮಾಡ್ತೀವಿ. ಈಗ ಮಾಡೋದ್ರ ಸಮೇತನೇ ನಮಗೆ ಐಶ್ವರ್ಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವ್ಯಾವ ವಸ್ತುವಿನಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅಂತಂದರೆ, ಮೊದಲನೇದಾಗಿ ಬಂಗಾರ, ಚಿನ್ನ ಅಂತ ನಾವೇನು ಕರಿತೀವಿ ಅಲ್ವಾ, ನಾವು ಬಂಗಾರದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಯಾಕಂತಂದರೆ ಲಕ್ಷ್ಮಿಯು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತ ಅಂತೀವಿ ಅಲ್ವಾ? ನಾವು ಹಾಗೆ ಅಂತಲೇ ಅಲ್ವಾ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದು. ಕೆಲವು ಫೋಟೋಗಳಲ್ಲೂ ಕೂಡ ನಾವು ನೋಡ್ಕೋಬೋದು. ಲಕ್ಷ್ಮೀ ದೇವಿಯ ಫೋಟೋದಲ್ಲಿ ನೀವು ಕೂಡ ಗಮನಿಸಿರ್ತೀರಾ, ಕೈಯಲ್ಲಿ ಚಿನ್ನದ ಒಂದು ಕೊಡ ಅಥವಾ ಬಿಂದಿಗೆ ಅಂತ ನಾವೇನು ಕರಿತೀವಿ, ಅದರಲ್ಲಿ ಬಂಗಾರದ ನಾಣ್ಯಗಳನ್ನು ಸುರಿಸ್ತಾ ಇರ್ತಾರೆ ಲಕ್ಷ್ಮೀ ದೇವಿ. ಅಥವಾ ಬಲ ಹಸ್ತದಿಂದಲೂ ಕೂಡ ಕೆಲವೊಂದು ಫೋಟೋಗಳಲ್ಲಿ ಬಂಗಾರದ ನಾಣ್ಯಗಳನ್ನು ಸುರಿಸ್ತಾ ಇರ್ತಾರೆ. ಹೀಗೆ ಧನವನ್ನು ಸುರಿಸುವಂತಹ ಲಕ್ಷ್ಮೀ ದೇವಿ ಅದು ಬಂಗಾರದ ನಾಣ್ಯಗಳು. ಅದಕ್ಕೋಸ್ಕರ ಬಂಗಾರದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಬಂಗಾರದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅನ್ನೋ ಒಂದು ಸಂಕೇತವನ್ನು ತಾಯಿ ನಮಗೆ ಕೊಡ್ತಾಳೆ. ಅದಕ್ಕೋಸ್ಕರನೇ ನಾವು ಬಂಗಾರವನ್ನು ಒತ್ತೆ ಇಡೋದೇ ಆಗಿರ್ಬೋದು, ಅಂದರೆ ಅಡ ಇಡೋದೇ ಆಗಿರ್ಬೋದು, ಮಾರೋದೇ ಆಗಿರ್ಬೋದು ಮಾಡಬಾರ್ದು. ನಮಗೆ ಎಷ್ಟೇ ಕಷ್ಟ ಬಂದ್ರೂ ಬಂಗಾರವನ್ನು ಇನ್ನೊಬ್ಬರ ಹತ್ರ ಒತ್ತೆ ಇಡೋದೇ ಆಗಿರ್ಬೋದು, ಮಾರೋದೇ ಆಗಿರ್ಬೋದು, ಇದರಿಂದ ದರಿದ್ರವನ್ನು ತಂದ್ಕೊತೀವಿ ಅಂತಲೇ ಅರ್ಥ. ಇನ್ನೂ ಕಷ್ಟ ಹೆಚ್ಚಾಗುತ್ತೆ. ಇದರಿಂದ ನಮಗೆ ಕಷ್ಟ ಹೆಚ್ಚಾಗುತ್ತೆ ವಿನಃ ನಾವು ಅದರಿಂದ ಸುಖವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಟೆಸ್ಟ್ ಮಾಡಿರ್ಬೋದು, ಚಿನ್ನನ ಅಡ ಇಡೋದೇ ಆಗಿರ್ಬೋದು ಅಥವಾ ಮಾರೋದೇ ಆಗಿರ್ಬೋದು, ಯಾವುದಾದ್ರೂ ಕಷ್ಟಕ್ಕೆ ಅಂತ ಈ ರೀತಿ ಮಾಡಿದ್ರೆ ಅದನ್ನು ಬಿಡಿಸ್ಕೊಳ್ಳೋದು ಅಥವಾ ಮತ್ತೆ ಅದನ್ನು ತಗೊಳ್ಳೋದೇ ಆಗಿರ್ಬೋದು ತುಂಬಾ ಕಷ್ಟ. ಗಮನಿಸಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಲಕ್ಷ್ಮೀ ದೇವಿ ಸನ್ನಿಧಾನ ಇರುತ್ತೆ. ಚಿನ್ನನ ಇಟ್ಬಿಟ್ಟು ದುಡ್ಡನ್ನು ತಂದಿರ್ತೀವಿ ಅಲ್ವಾ, ಮತ್ತೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಬಿಡಿಸ್ಕೊಂಡು ಬರಬೇಕು ಅಂತ ಅಂದರೆ ನಮಗೆ ಅಷ್ಟೇ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರೂ ಚಿನ್ನವನ್ನು ಮಾರೋದು ಅಥವಾ ಅಡ ಇಡೋದು ಅದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇದರಿಂದ ಮನೆಯಲ್ಲಿ ದರಿದ್ರ ಹೆಚ್ಚಾಗುತ್ತೆ. ಹಾಗೆ ಕಷ್ಟನೂ ಮೇಲಿಂದ ಮೇಲೆ ಬರೋದಕ್ಕೆ ಶುರು ಆಗುತ್ತೆ. ಇನ್ನು ಚಿನ್ನವನ್ನು ನಾವು ಲಕ್ಷ್ಮಿಯ ಸನ್ನಿಧಾನ ಅಂತ ತಿಳಿದು ಅದನ್ನು ಪೂಜೆ ಮಾಡಬೇಕು.
ಯಾವುದೇ ಒಂದು ಚಿಕ್ಕದೇ ಆದ್ರೂ ಮೂಗ್ಬಟ್ಟು ತಂದರೂ ಕೂಡ ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹಾಕಿಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ನಾವು ಆ ಒಂದು ಚಿನ್ನದ ವಸ್ತುವನ್ನು ಧರಿಸ್ಕೋಬೇಕು. ಚಿನ್ನದ ವಸ್ತುವನ್ನು ಯಾವತ್ತೂ ಕೂಡ ಕಾಲಿನಿಂದ ತುಳಿಯೋದೇ ಆಗಿರ್ಬೋದು, ಒದಿಯೋದೇ ಆಗಿರ್ಬೋದು, ಈ ಥರ ಮಾಡಬಾರ್ದು. ಮತ್ತು ನೀವು ಗಮನಿಸಿರ್ಬೋದು, ಎಷ್ಟೇ ಶ್ರೀಮಂತರೇ ಇರ್ಬೋದು, ಎಷ್ಟೇ ಕೋಟ್ಯಾಧೀಶ್ವರನೇ ಇರ್ಬೋದು, ಕಾಲ್ಗೆ ಯಾರು ಕೂಡ ಚಿನ್ನ ಹಾಕೋದಿಲ್ಲ. ಕಾಲುಂಗ್ರನೂ ಕೂಡ ಬೆಳ್ಳಿದೆ ಹಾಕೋದು, ಮತ್ತು ಕಾಲ್ಗೆಜ್ಜೆನೂ ಕೂಡ ಬೆಳ್ಳಿದೆ ಹಾಕೋದು. ಅದಕ್ಕೋಸ್ಕರನೇ ಅದರಲ್ಲಿ ಲಕ್ಷ್ಮೀ ಸನ್ನಿಧಾನ ಇರುವಂಥ ವಸ್ತು ಅಂದರೆ ಮೊದಲನೇದು ಅದು ಬಂಗಾರ ಅಂತ ಹೇಳ್ತೀವಿ. ಮೊದಲನೇದೇ ಬಂಗಾರ, ಲಕ್ಷ್ಮೀ ಸನ್ನಿಧಾನ ಇರುವಂಥ ವಸ್ತು. ಇನ್ನು ಎರಡನೇದಾಗಿ ಕಮಲದ ಹೂವು. ಕಮಲದ ಹೂವು ಅಂತಂದ್ರೆ ಲಕ್ಷ್ಮೀ ದೇವಿ ಅಂತಾನೆ ನಾವು ಭಾವಿಸ್ತೀವಿ. ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದಂತಹ ಒಂದು ಹೂವು. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಂದ್ಬಿಟ್ಟು ಎಷ್ಟಾದ್ರೂ ದುಡ್ಡು ಕೊಟ್ಬಿಟ್ಟು ತಂದ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಯಾಕಂತಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರೀತಿಕರವಾದದ್ದು. ಲಕ್ಷ್ಮಿ ಕಮಲದ ಹೂವಿನಲ್ಲೇ ಕುಳಿತುಕೊಂಡಿರೋಂಥದ್ದು ನೀವು ಕೂಡ ನೋಡ್ತಾ ಇರ್ತೀರಾ. ಕಮಲ ನಯನೆ, ಕಮಲೋದ್ಭವೆ, ಕಮಲ ಮುಖಿ ಅಂತ ಎಲ್ಲ ಕರಿತೀವಿ. ಲಕ್ಷ್ಮಿಯ ಕಣ್ಣುಗಳು ಕಮಲದ ಬೀಜದಂತೆ ಇರುತ್ತೆ ಅಂತೆ. ಹೀಗೆ ಕಮಲದ ಹೂವಿನಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಎಲ್ಲ ಕಷ್ಟಗಳು ಕಡಿಮೆ ಆಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೆ ಸಿಗುತ್ತೆ. ಇನ್ನು ಮೂರನೇದಾಗಿ ಅಂತ ಅಂದರೆ ಆನೆಗಳು. ಈ ಲಕ್ಷ್ಮೀ ದೇವಿಯ ಬಹಳ ಮುಖ್ಯವಾದ ಸಂಕೇತ ಅಂತ ಹೇಳ್ತೀವಿ. ನೀವು ಫೋಟೋಗಳಲ್ಲೂ ಕೂಡ ಗಮನಿಸಿರ್ತೀರಾ. ಆದಷ್ಟು ಲಕ್ಷ್ಮೀ ಫೋಟೋ ಯಾರ ಮನೆಯಲ್ಲಿಲ್ವೋ, ನೀವು ಏನಾದರೂ ತಗೋಬೇಕು ಅಂತ ಅಂದರೆ ಆ ಕಡೆ ಈ ಕಡೆ ಬಿಳಿ ಆನೆಗಳು ಇರುತ್ತೆ ನೋಡಿ, ಅಂಥ ಫೋಟೋನ ತಂದಿಟ್ಕೊಂಡು ಪೂಜೆ ಮಾಡಬೇಕು. ಅದೇ ಒಳ್ಳೆಯದು ಅಂತ. ಅದರಲ್ಲೂ ಬಿಳಿ ಆನೆಗಳಲ್ಲೂ ಕೂಡ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಫೋಟೋ ತಂದು ನಾವು ಪೂಜೆ ಮಾಡೋದ್ರಿಂದ ಧನ ಧಾನ್ಯ ಸಂಪತ್ತು ಮನೆಯಲ್ಲಿ ವೃದ್ಧಿ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಸ್ವಸ್ತಿಕ್. ಇದು ರಂಗೋಲಿನ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಗೊತ್ತಿರುತ್ತೆ ಹೇಗೆ ಬರಿಬೇಕು ಅಂತ. ನಮ್ಮ ಸಂಪ್ರದಾಯದಲ್ಲಿ ಸ್ವಸ್ತಿಕ್ ಚಿಹ್ನೆಗೆ ಬಹಳ ಒಂದು ಮಹತ್ವ ಇದೆ. ಕೆಲವೊಂದು ಶುಭ ಕಾರ್ಯದಲ್ಲಿ ಸ್ವಸ್ತಿಕನ್ನು ಬರೆಯೋದು ಶುರು ಮಾಡ್ತಾರೆ. ಹಂಗಾಗಿ ನಾವು ದಿನನಿತ್ಯದಲ್ಲಿ ಸ್ವಸ್ತಿಕನ್ನು ದೇವ್ರ ಮುಂದೆ, ಹೊಸ್ಲು ಮುಂದೆ, ಮತ್ತು ಮನೆ ಬಾಗಿಲಿಗೆ ಆ ಕಡೆ ಈ ಕಡೆ, ಮತ್ತು ತುಳಸಿ ಮುಂದೆ ಸ್ವಸ್ತಿಕನ್ನು ಬರಿಬೇಕು. ಕೆಲವರೆಲ್ಲ ಬಾಗಿಲು ಮೇಲೆ ಅಂದರೆ ಮೇನ್ ಡೋರ್ ಮೇಲೂ ಕೂಡ ಬರೀತಾರೆ. ಈ ಚಿಹ್ನೆಗೆ ಶುಭ ಸಂಕೇತ ಅಂತಲೇ ಹೇಳ್ಬೋದು. ಈ ಚಿಹ್ನೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಅದಕ್ಕೋಸ್ಕರ ಸ್ವಸ್ತಿಕನ್ನು ದಿನನಿತ್ಯವಾಗಿ ದೇವ್ರ ಮುಂದೆ ಹೊರಗಡೆ ಎಲ್ಲ ರಂಗೋಲಿಯಿಂದ ಬರಿಬೇಕು. ನಾವು ಇಂಥ ಸ್ವಸ್ತಿಕನ್ನು ಪೂಜೆ ಮಾಡೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಇನ್ನು ನೆಕ್ಸ್ಟ್ ಬಂದು ಗೂಬೆ ಅಂದ್ರೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಭಯ ಆಗುತ್ತೆ. ಮತ್ತೆ ಅದು ಒಂದು ಅಪಶಕುನ ಅಂತ ಎಲ್ಲ ಕರಿತೀವಿ ಅಲ್ವಾ. ಇನ್ನೂ ಕೆಲವು ಕಡೆ ಗೂಬೆ ಅಂತಲೂ ಕೂಡ ಬೈತಾ ಇರ್ತೀವಿ. ಆದರೆ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೋಬೇಕು ಅಂತಂದರೆ ಗೂಬೆ ನಮಗೆ ಸಹಾಯ ಮಾಡುತ್ತೆ. ಲಕ್ಷ್ಮೀ ದೇವಿಯ ವಾಹನ ಅಂತಲೂ ಕೂಡ ಗೂಬೆಯನ್ನು ಕರಿತೀವಿ. ಹೀಗೆ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುವಂತಹ ಗೂಬೆಗಳನ್ನು ಯಾವತ್ತೂ ನಾವು ಹಾನಿಯನ್ನು ಮಾಡಬಾರ್ದು. ಅದು ನಮ್ಮ ಕಣ್ಣಿಗೆ ಕಾಣಿಸೋದು ಕೂಡ ತುಂಬ ಅಪರೂಪ ಇರುತ್ತೆ ಅಲ್ವಾ. ಎಲ್ಲೋ ಒಂದು ಕಡೆ ಮನೆಗಳ ಹತ್ರ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ತೀವಿ. ಆದರೆ ಗೂಬೆ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಲಕ್ಷ್ಮಿಯ ಒಂದು ಸಂಕೇತ ಅಂತ ನಾವು ಗೂಬೆಯನ್ನು ಕರಿತೀವಿ. ಇನ್ನು ಶ್ರೀಕಾರ. ನಾವು ಪ್ರತಿಯೊಂದು ಕಡೆ ಮನೆಗಳಲ್ಲೇ ಆಗಿರ್ಬೋದು, ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡುವಾಗಲೂ ಅಷ್ಟೇ ಶ್ರೀಮ್ ಅಂತ ಬರೆಯೋದು ಶುರು ಮಾಡ್ತೀವಿ ಅಲ್ವಾ. ಇನ್ನು ರೇಷನ್ ತರಬೇಕಾದ್ರೆ ಅಥವಾ ಶುಭ ಕಾರ್ಯಕ್ಕೆ ಏನಾದರೂ ತರಬೇಕು ಅಂದರೂ ಕೂಡ, ಏನಾದರೂ ಫಂಕ್ಷನ್ ಇದ್ದರೆ ಅದಕ್ಕೆ ಏನಾದರೂ ನಾವು ತರ್ತೀವಿ ಅಂದರೂ ಕೂಡ ನಾವು ಶ್ರೀಕಾರವನ್ನು ಬರೆದುಬಿಟ್ಟು ಶುರು ಮಾಡ್ತೀವಿ. ಹಾಗೆ ಬರೆಯುವಂಥ ಶ್ರೀಕಾರದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಲಕ್ಷ್ಮಿಯನ್ನು ನಾವು ಶ್ರೀಯ ಅಂತ ಕರಿತೀವಿ. ಅದಕ್ಕೋಸ್ಕರ ನಾವುಗಳು ಮದುವೆಗಳಲ್ಲಿ ಹೆಸರನ್ನು ಬರೆಸ್ಬೇಕಾದ್ರೆ ಮೊದಲು ಶ್ರೀ ಅಂತ ಶುರು ಮಾಡಿಬಿಟ್ಟು ಇಡ್ತೀವಿ. ಲಕ್ಷ್ಮೀ ದೇವಿಯ ಒಂದು ಸಂಕೇತ ಅನ್ನೋದು. ಅದಕ್ಕೋಸ್ಕರ ದೇವ್ರ ಮನೆಯಲ್ಲೂ ಅಷ್ಟೇ ಶ್ರೀಕಾರವನ್ನು ಬರೆದ್ಬಿಟ್ಟು ನಾವು ಪೂಜೆಯನ್ನು ಮಾಡಬೇಕು. ಪ್ರತಿಯೊಂದು ನಾವು ಏನೇ ಒಂದು ರಂಗೋಲಿ ಹಾಕಬೇಕು ಅಂದರೂ ಕೂಡ ಮೊದಲನೇದಾಗಿ ಶ್ರೀಕಾರವನ್ನೇ ಬರೆದ್ಬಿಟ್ಟು ನಾವು ರಂಗೋಲಿಯನ್ನು ಶುರು ಮಾಡಬೇಕು. ನೀವು ಎಷ್ಟೇ ರಂಗೋಲಿ ಹಾಕಿದ್ರೂ ಪರವಾಗಿಲ್ಲ, ಮೊದಲು ಶ್ರೀಕಾರವನ್ನು ಬರೆಯೋದನ್ನು ರೂಢಿ ಮಾಡ್ಕೊಳ್ಳಿ. ಇದು ಒಂದು ಲಕ್ಷ್ಮಿಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಆಮೇಲೆ ಮನೆಯ ಹೊಸ್ಲುಗೆ, ಮನೆಯ ಮೇನ್ ಡೋರ್ ಏನಿರುತ್ತೆ ಮೇಲೆ ಅಲ್ಲಿ ಬರಿಬೇಕು ಶ್ರೀಕಾರವನ್ನು. ಪ್ರತಿಯೊಂದು ಕೋಣೆಗೂ, ಅಡುಗೆ ಮನೆಗೂ, ದೇವ್ರ ಮನೆಗೂ ಎಲ್ಲ ಕಡೆನೂ ಶ್ರೀಕಾರವನ್ನು ನಾವು ಬರಿಬೇಕು. ಅದು ಶ್ರೀ ಅಂದರೆ ಲಕ್ಷ್ಮೀ ದೇವಿ ನೆಲೆಸಿರುವಂಥ ಮನೆ ಅಂತಲೇ ಅನಿಸ್ಕೊಳ್ಳುತ್ತೆ.
ಹೀಗೆ ಶ್ರೀಕಾರವನ್ನು ನಾವು ಪ್ರತಿಯೊಂದಕ್ಕೂ ಕೂಡ ಬಳಸೋದ್ರಿಂದ ಯಾವತ್ತೂ ಹಣಕಾಸಿನ ತೊಂದರೆ ಮನೆಗೆ ಬರೋದಿಲ್ಲ. ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಶ್ರೀಕಾರದಾಯ್ತು. ಇನ್ನು ಮಣ್ಣಿನ ದೀಪ, ಪ್ರಣತಿ ಅಂತಲೂ ಕೂಡ ಕರಿತೀವಿ. ಅಂತಹ ಮಣ್ಣಿನ ದೀಪದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ. ಲಕ್ಷ್ಮೀ ದೇವಿಯ ಸಂಕೇತ ಅಂತಲೇ ಕರೀತಾರೆ. ಆವಾಗೆಲ್ಲ ಹಿಂದಿನ ಕಾಲದಲ್ಲಿ ಮಣ್ಣಿನ ದೀಪನೇ ಹೆಚ್ಚಾಗಿ ಹಚ್ತಾ ಇದ್ದಿದ್ದು. ಅದು ತುಂಬ ಒಳ್ಳೆಯದು ಅಂತ. ನಾವು ಚಿಕ್ಕವರಾಗಿದ್ದಾಗಲೂ ಕೂಡ ದೀಪಾವಳಿಗೆ ಮನೆ ಮುಂದೆ ದೀಪಗಳನ್ನು ಮಾರೋದಕ್ಕೂ ಕೂಡ ಬರ್ತಾ ಇರೋರು. ಅದರಲ್ಲೇ ನಾವು ಮಣ್ಣಿನ ದೀಪಗಳನ್ನು ಹಚ್ತಾ ಇದ್ವಿ ಮನೆ ಬಾಗಿಲಿಗೆ ಹೀಗೆ. ಆದರೆ ಇವಾಗಂತೂ ತುಂಬಾ ಕಡಿಮೆ ಆಗೋಗಿದೆ. ಅದಕ್ಕೋಸ್ಕರ ಮಣ್ಣಿನ ದೀಪನ ಹಚ್ಚಬೇಕು ಯಾವಾಗಲೂ ಅಂತ ಹೇಳೋದು. ಮನೆಯಲ್ಲೂ ಹಚ್ಚಬೇಕು ಮತ್ತು ಹೊರಗಡೆನೂ ಕೂಡ ಹಚ್ಬೋದು. ಮತ್ತು ಲಕ್ಷ್ಮಿ ಏನು ಮಾಡ್ತಾಳೆ ಅಂತ ಅಂದರೆ ಕತ್ಲನ್ನು ಹೋಗಿಸ್ಬಿಟ್ಟು ಬೆಳಕನ್ನು ಕೊಡ್ತಾರೆ. ಅಂಥ ಮಣ್ಣಿನ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಶ್ರೀಚಕ್ರ. ಇದರಲ್ಲೂ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ನೀವು ಲಕ್ಷ್ಮೀ ದೇವಸ್ಥಾನದಲ್ಲೂ ಕೂಡ ನೋಡಿರ್ತೀರಾ, ಲಕ್ಷ್ಮೀ ದೇವಿಯ ಮೂರ್ತಿ ಇರುತ್ತೆ. ಆದರೆ ಶ್ರೀಚಕ್ರಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಕುಂಕುಮಾರ್ಚನೆ, ಅಭಿಷೇಕ ಎಲ್ಲನೂ ಕೂಡ ಶ್ರೀಚಕ್ರಕ್ಕೆ ನಡೀತಾ ಇರುತ್ತೆ. ಮೂಲ ಮೂರ್ತಿಗೆನೆ ಅಲಂಕಾರವನ್ನು ಮಾಡಿರ್ತಾರೆ. ಪ್ರತಿಯೊಂದು ಕಡೆನೂ ಕೂಡ ಶ್ರೀಚಕ್ರಕ್ಕೆ ಆದ್ಯತೆ. ಶ್ರೀಚಕ್ರದಲ್ಲಿನೇ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಅದಕ್ಕೋಸ್ಕರ ಶ್ರೀಚಕ್ರವನ್ನು ಮನೆಯಲ್ಲಿ ಹಾಕಬೇಕು ಅಂತ ಹೇಳೋದು. ಶುಕ್ರವಾರ, ಮಂಗಳವಾರ ಅಥವಾ ಹಬ್ಬ ದಿನಗಳಲ್ಲಿ ಶ್ರೀಚಕ್ರವನ್ನು ಬಿಡಿಸ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಮತ್ತು ಇಂತಹ ಒಂದು ಶ್ರೀಚಕ್ರವನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ಮತ್ತು ಅಷ್ಟೇ ನಮಗೆ ತುಂಬ ಆರ್ಥಿಕ ಸಮಸ್ಯೆಗಳು ಕೂಡ ಬೇಗ ಕಡಿಮೆ ಆಗ್ತಾ ಹೋಗುತ್ತೆ. ಈ ಥರ ಕೆಲವೊಂದು ವಸ್ತುಗಳಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ ಅಂತ ನಾವಿವತ್ತು ತಿಳ್ಕೊಂಡ್ವಿ. ಇನ್ನು ತುಂಬ ವಸ್ತುಗಳಲ್ಲಿ ಇದೆ ಲಕ್ಷ್ಮಿಯ ಸನ್ನಿಧಾನ. ಪ್ರತಿಯೊಂದು ಒಂದೊಂದು ವಸ್ತುಗಳಲ್ಲೂ ಇದ್ದೇ ಇರುತ್ತೆ ಲಕ್ಷ್ಮೀ ದೇವಿ. ಹಂಗಾಗಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಸ್ತುಗಳು ಇದು. ಹಂಗಾಗಿ ನಿಮಗೆಲ್ಲ ಲಕ್ಷ್ಮೀ ದೇವಿಯ ಸನ್ನಿಧಾನ ಆಗಲಿ, ಆದಷ್ಟು ಇದರಲ್ಲಿ ನಾವು ಏನನ್ನ ಮಾಡ್ಕೋಬೋದು ಅದನ್ನೆಲ್ಲ ನಾವು ಮನೆಯಲ್ಲಿ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಕಡಿಮೆಯಾಗಿ ಲಕ್ಷ್ಮಿಯ ಸನ್ನಿಧಾನ ನೆಲೆಸಲಿ ಅಂತ ನಾವು ಲಕ್ಷ್ಮೀ ನಾರಾಯಣರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು. ನೀವು ಈ ವಿಷಯಗಳನ್ನ ತಿಳ್ಕೊಂಡು ಪೂಜೆಗಳಲ್ಲಿ, ರಂಗೋಲಿಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡು ನಿಮ್ಮ ಮನೆಯಲ್ಲಿ ಹಾಕೊಂಡು ಆ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ನನಗೆ ಗೊತ್ತಿರುವಂತ ಮಾಹಿತಿನ ಲಕ್ಷ್ಮಿಯ ಸನ್ನಿಧಾನ ಎಲ್ಲೆಲ್ಲಿರುತ್ತೆ, ಹೇಗೆಲ್ಲ ಪೂಜೆ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.